ಸೊ ಇವಾಗ ಮಕ್ಕಳು ಮನೆಯಲ್ಲಿ ಸರಿಯಾಗಿ ಓದ್ತಿರಲ್ಲ ಅಂದರೆ ಇದಕ್ಕೂ ಮುಂಚೆ ಚೆನ್ನಾಗೆಲ್ಲ ಓದ್ತಿರ್ತಾರೆ. ಈ ಮೂವಿ ಆರ್ಟಿಸ್ಟ್ಗಳಾಗಲಿ ನೇಮ್ ಫ್ರೇಮು ಬ್ರ್ಯಾಂಡಿಂಗು ಈ ಥರ ಎಲ್ಲ ಮಾಡ್ಕೊಂಡಿರೋರು ಅಲ್ಲಿ ಹಳೆ ಫೋನ್ ಯಾವುದೋ ಕೆಟ್ಟೋಗಿರೋ ಫೋನ್ ಎತ್ಕೊಂಡೋಗಿ ಅಲ್ಲಿ ಇಟ್ರು ಅನ್ಕೊಳ್ಳಿ, ಮಕ್ಳಿಗೆ ಯಾವಾಗಲೂ ಫೋನಲ್ಲಿ ಗೇಮ್ ಆಡಬೇಕು ಅನ್ಸುತ್ತೆ. ಅಲ್ಲಿ ಟಿವಿ ಒಂದು ವೇಳೆ ಬೆಡ್ರೂಮ್ ಅಲ್ಲಿದ್ರೆ ಅಲ್ಲಿ ಟಿವಿ ಇಟ್ರೆ ಮಕ್ಳಿಗೆ ಯಾವಾಗಲೂ ಟಿವಿ ನೋಡಬೇಕು ಅನ್ಸುತ್ತೆ. ಅಲ್ಲಿ ಏನಿಟ್ರೆ ಮಕ್ಕಳ ಮೈಂಡಲ್ಲಿ ಅದು ಓಡ್ತಾ ಇರುತ್ತೆ. ನಾವು ನಾವು ಅನ್ಕೊಂಡಿದ್ದ ಕಾರ್ಯ ಆಗಬೇಕು ಅಂದರೆ ಅಲ್ಲಿ ಇದ್ದು ನಾವು ಹೇಳಿದ್ರೆ ಆ ಕಾರ್ಯ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ನಮಸ್ತೆ ವೀಕ್ಷಕರೇ, ಆಸ್ಟ್ರೋಗ್ರಿಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾಂಕಾ. ನಾವು ಕಳೆದ ವಿಡಿಯೋದಲ್ಲಿ ಸಾಕಷ್ಟು ವಾಸ್ತು ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಮತ್ತಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋದಕ್ಕೆ ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಡಾಕ್ಟರ್ ಸರಸ್ವತಿ ಹರೀಶ್ ಕೊಮ್ಮ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ವೀಕ್ಷಕರೇ. ಓಕೆ, ಸೊ ಇವಾಗ ಮಕ್ಕಳು ಮನೆಯಲ್ಲಿ ಸರಿಯಾಗಿ ಓದ್ತಿರಲ್ಲ ಅಂದರೆ ಇದಕ್ಕೂ ಮುಂಚೆ ಚೆನ್ನಾಗೆಲ್ಲ ಓದ್ತಿರ್ತಾರೆ, ಸಡನ್ನಾಗಿ ಮನೆ ಶಿಫ್ಟ್ ಮಾಡ್ತಾರೆ. ಸೊ ಮಕ್ಕಳು ಸರಿಯಾಗಿ ಕಾನ್ಸಂಟ್ರೇಟ್ ಮಾಡ್ತಿರಲ್ಲ. ಸೊ ನಾವೆಲ್ಲ ಅನ್ಕೋತೀವಿ ಏರಿಯಾ ಬದಲಾಯಿತು, ಫ್ರೆಂಡ್ಸ್ ಬದಲಾದ್ರು, ಜಾಗ ಬದಲಾಯಿತು ಅಂತ. ಸೊ ಇದು ರೀಸನ್ ಏನಿರ್ಬೋದು? ಆ್ಯಕ್ಚುಲಿ ಮಕ್ಕಳಿಗೆ ಓದ್ಗೋಸ್ಕರನೇ ಒಂದು ಡೈರೆಕ್ಷನ್ ಇದೆ, ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಂತ. ಆ ಡೈರೆಕ್ಷನ್ನು ಸೇವಿಂಗ್ಸ್ ಆ್ಯಂಡ್ ಎಜುಕೇಷನ್ ಪರ್ಪಸ್ಸು. ಆ ಡೈರೆಕ್ಷನ್ನಲ್ಲಿ ನೀವು ಏನೇ ಇಟ್ಟರು ಅದು ಸೇವ್ ಆಗುತ್ತೆ, ಓಕೆ, ಮತ್ತು ಬೆಳೆಯುತ್ತೆ. ಆ ಡೈರೆಕ್ಷನ್ನಲ್ಲಿ ಮಕ್ಕಳನ್ನ ಕೂರಿಸಿ ಓದಿಸೋದ್ರಿಂದ ಮಕ್ಕಳ ಎಜುಕೇಷನ್ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಕೆಲವೊಬ್ಬರು ಅಲ್ಲಿ ಫೋನ್ಗಳಿಡೋದು, ದೊಡ್ಡವ್ರು ಅಲ್ಲಿ ಫೋನ್ಗಳು ಇಟ್ಬಿಡೋದು. ಫಾರ್ ಎಕ್ಸಾಂಪಲ್ ಅಲ್ಲೇ ಬೀರ್ವಾ ಇಟ್ಟಿದ್ರಿ ಅಂತ ಅಲ್ಲಿ ಹಳೆ ಫೋನ್ ಯಾವುದೋ ಕೆಟ್ಟೋಗಿರೋ ಫೋನ್ ಎತ್ಕೊಂಡೋಗಿ ಅಲ್ಲಿ ಇಟ್ರು ಅನ್ಕೊಳ್ಳಿ, ಮಕ್ಳಿಗೆ ಯಾವಾಗಲೂ ಫೋನಲ್ಲಿ ಗೇಮ್ ಆಡಬೇಕು ಅನ್ಸುತ್ತೆ. ಅಲ್ಲಿ ಟಿವಿ ಒಂದು ವೇಳೆ ಬೆಡ್ರೂಮ್ ಅಲ್ಲಿದ್ರೆ ಅಲ್ಲಿ ಟಿವಿ ಇಟ್ರೆ ಮಕ್ಳಿಗೆ ಯಾವಾಗಲೂ ಟಿವಿ ನೋಡಬೇಕು ಅನ್ಸುತ್ತೆ. ಅಲ್ಲಿ ಏನಿಟ್ರೆ ಮಕ್ಕಳ ಮೈಂಡಲ್ಲಿ ಅದು ಓಡ್ತಾ ಇರುತ್ತೆ. ಅದರಿಂದ ಮೇ ಬಿ ಅಲ್ಲಿ ಅವ್ರಿಗೆ ಸ್ಪೋರ್ಟ್ಸ್ ಐಟಮ್ಸ್ ಇಟ್ಟರೆ ಸ್ಪೋರ್ಟ್ಸ್ ಆಡಬೇಕು ಅನಿಸುತ್ತೆ. ಅದು ಎಜುಕೇಷನ್ ಪ್ಲಸ್ ಸೇವಿಂಗ್ ಝೋನ್ ಆಗಿರೋದ್ರಿಂದ ಆ ಡೈರೆಕ್ಷನಲ್ಲಿ ಪರ್ಟಿಕ್ಯುಲರ್ ಆಗಿ ಮಕ್ಕಳ ಪೆನ್ಸು, ಬುಕ್ಸು, ಅವರ ಎಜುಕೇಷನ್ಗೆ ಸಂಬಂಧಪಟ್ಟಿರುವಂತಹ ವಸ್ತುಗಳು ಅಥವಾ ಅವ್ರ ಸ್ಟಡಿ ಟೇಬಲ್ ಅಲ್ಲಿ ಹಾಕಿದ್ರು ಸರಿ, ತುಂಬಾ ಚೆನ್ನಾಗಿ ಓದ್ತಾರೆ. ಒಂದು ವೇಳೆ ಅಲ್ಲಿ ಅಡಿಗೆ ಮನೆ ಬಂತು, ಸ್ಟಡಿ ಟೇಬಲ್ ಇಲ್ಲ, ಹಾಕಕ್ಕಾಗಲ್ಲ. ಅಡಿಗೆ ಮನೆ ಬಂದ್ರೆ ಸ್ಟಡಿ ಟೇಬಲ್ ಹಾಕಕ್ಕಾಗಲ್ವಲ್ಲ. ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ, ಇವಾಗ ಮಕ್ಕಳ ಎಜುಕೇಶನ್ದು ಇವಾಗ ಆಲ್ರೆಡಿ ಎಲ್ಲ ಆನ್ಲೈನಲ್ಲಿ ಎಲ್ಲ ನೋಟ್ಸ್ ಎಲ್ಲ ಕಳಿಸ್ತಿರ್ತಾರೆ. ಅವುಗಳನ್ನ ಒಂದು ಪೆನ್ ಡ್ರೈವ್ಗೆ ಹಾಕ್ಬಿಟ್ಟು ಆ ಪೆನ್ ಡ್ರೈವ್ ಎತ್ಕೊಂಡೋಗಿ ಆ ಡೈರೆಕ್ಷನ್ ಅಲ್ಲಿ ಇಟ್ರು ಸರಿ, ಮಕ್ಕಳು ಚೆನ್ನಾಗಿ ಓದ್ತಾರೆ. ಸೊ ಇದು ನಿಜವಾಗ್ಲೂ ಎಫೆಕ್ಟಿವ್ ಆಗಿ. ಎಕ್ಸಾಕ್ಟ್ಲಿ, ನಾನು ನನ್ನ ಮಗನ್ಗೆ ಮಾಡಿದ್ದೀನಿ. ಓಕೆ, ನೈಸ್. ಸೊ ಅದೊಂದು ಮೂಲೆಗೆ ಅಷ್ಟು ಪವರ್ ಇದೆ. ಇಟ್ ಈಸ್ ಆಕ್ಚುಲಿ. ಓಕೆ, ಸೊ ಆ ಮೂಲೆನ ಯಾವ ಗ್ರಹ ರೂಲ್ ಮಾಡ್ತಿರುತ್ತೆ? ಶನಿ ಗ್ರಹ. ವೆಸ್ಟ್ ಸೈಡ್ ಎಲ್ಲ ಶನಿ ಗ್ರಹ ರೂಲ್ ಮಾಡುತ್ತೆ. ಸೊ ಅವರು ಎಜುಕೇಷನ್ಗೆ ತುಂಬ ಹೆಲ್ಪ್ ಮಾಡ್ತಾರೆ. ಡೆಫಿನೆಟ್ಲಿ. ವೆಸ್ಟ್ ಅಂದರೆ ನಾನು ನಿಮ್ಗೆ ಹೇಳಬೇಕು ಒಂದು ವಿಷಯ. ವೆಸ್ಟ್ ಎಷ್ಟು ಇದಂದರೆ ಅದ್ರ ಬಗ್ಗೆ ಹೇಳಕ್ಕೆ ಒಂದು ದಿವಸ ಹಿಡಿಯುತ್ತೆ. ಅಷ್ಟು ವೆಸ್ಟ್ ಈಸ್ ಅ ಮ್ಯಾನಿಫೆಸ್ಟೇಷನ್ ಝೋನ್. ನಾವು ನಾವು ಅನ್ಕೊಂಡಿದ್ದ ಕಾರ್ಯ ಆಗಬೇಕು ಅಂದರೆ ಆ ವೆಸ್ಟ್ ಝೋನಲ್ಲಿ ಕೂತ್ಕೊಂಡು ಮಲ್ಕೊಂಡು ಏನಾದರೂ ಸರಿ, ಒಟ್ನಲ್ಲಿ ಆ ಡೈರೆಕ್ಷನಲ್ಲಿ ಇದ್ದು ನಾವು ಹೇಳಿದ್ರೆ ಆ ಕಾರ್ಯ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ನೈಸ್. ಓಕೆ,